ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಇಡೀ ಮಿಡಲ್ ಈಸ್ಟ್ ಈಗ ಅಕ್ಷರಶಃ ಬೆಂಕಿ ಹೊತ್ಕೊಂಡಿದೆ. ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಇರಾನ್ ಮೇಲೆ ಭೀಕರ ದಾಳಿ ಮಾಡಿದ್ದು, ಅಲ್ಲಿನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಮೇನಿಯನ್ನೇ ಹತ್ಯೆ ಮಾಡಿವೆ. ಇದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಸುಮ್ಮನೆ ಕೂತಿಲ್ಲ. ಇಸ್ರೇಲ್ ಮತ್ತು ಗಲ್ಫ್ ರಾಷ್ಟ್ರಗಳ ಮೇಲೆ ಮಿಸೈಲ್ಗಳ ಮಳೆಯನ್ನೇ ಸುರಿಸಿದೆ. ದುಬೈನ ಬುರ್ಜ್ ಖಲೀಫಾ ಏರ್ಪೋರ್ಟ್ ಮೇಲೆಯೇ ಡ್ರೋನ್ ದಾಳಿಯಾಗಿದೆ. ಇರಾನ್ನ ಶಾಲೆಯೊಂದರ ಮೇಲೆ ಬಾಂಬ್ ಬಿದ್ದು 85ಕ್ಕೂ ಹೆಚ್ಚು ಮಕ್ಕಳು ಪ್ರಾಣ ಕಳ್ಕೊಂಡಿದ್ದಾರೆ. ವಿಶ್ವವೇ ಬೆಚ್ಚಿ ಬಿದ್ದಿರುವ ಈ ಯುದ್ಧದ ಬಿಸಿ ಈಗ ನಮ್ಮ ಷೇರುಪೇಟೆ ಹಾಗೂ ಚಿನ್ನ ಬೆಳ್ಳಿಯ ಬೆಲೆ ಮೇಲೂ ಕೂಡ ಪರಿಣಾಮ ಬೀರಲಿದೆ. ಅಸಲಿಗೆ ಈ ಯುದ್ಧ ಶುರುವಾಗಿದ್ಯಾಕೆ? ಇರಾನ್ ಕೊಟ್ಟ ಎಚ್ಚರಿಕೆ ಏನು? ಟ್ರಂಪ್ ಕೊಟ್ಟ ಆ ವಾರ್ನಿಂಗ್ ಏನು? ಇದೆಲ್ಲದರ ಮಧ್ಯೆ ಭಾರತದ ಷೇರುಪೇಟೆ ಹೂಡಿಕೆದಾರರು ಏನು ಮಾಡಬೇಕು? ಇಂದಿನ ವಿಡಿಯೋದಲ್ಲಿ ಈ ಎಲ್ಲ ವಿವರಗಳನ್ನು ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸುಪ್ರೀಂ ಲೀಡರ್ ಖಮೇನಿ ಇನ್ನಿಲ್ಲ, 40 ದಿನಗಳ ಶೋಕಾಚರಣೆ ಘೋಷಿಸಿದ ಇರಾನ್. ಸ್ನೇಹಿತರೆ, ಅಮೆರಿಕದ ಬೆಂಬಲದೊಂದಿಗೆ ಇಸ್ರೇಲ್ ಇರಾನ್ ರಾಜಧಾನಿ ಟೆಹ್ರಾನ್ ಮೇಲೆ ಆಪರೇಷನ್ ಎಪಿಕ್ ಫ್ಯೂರಿ ಅಥವಾ ಆಪರೇಷನ್ ಲಯನ್ಸ್ ರೋರ್ ಹೆಸರಲ್ಲಿ ಭೀಕರ ಯೋಜಿತ ದಾಳಿ ನಡೆಸಿದೆ. ಈ ದಾಳಿಯಲ್ಲಿ 1989ರಿಂದಲೂ ಇರಾನ್ ಅನ್ನು ಆಳ್ತಾ ಇದ್ದ 86 ವರ್ಷದ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಮೇನಿ ಹತ್ಯೆಯಾಗಿದ್ದಾರೆ ಅಂತ ಇರಾನ್ನ ಸರ್ಕಾರಿ ಟಿವಿ ಅಧಿಕೃತವಾಗಿ ಖಚಿತಪಡಿಸಿದೆ. ಅಮೆರಿಕ ಮತ್ತು ಇಸ್ರೇಲ್ನ ಗುಪ್ತಚರ ಇಲಾಖೆ ಖಮೇನಿ ಇರುವ ಜಾಗವನ್ನ ನಿಖರವಾಗಿ ಪತ್ತೆ ಹಚ್ಚಿ ಅವರ ಕಚೇರಿ ಮೇಲೆಯೇ ಭೀಕರ ಬಾಂಬ್ ದಾಳಿ ನಡೆಸಿದ್ವು. ಅತ್ಯಂತ ದುರಂತದ ಸಂಗತಿ ಅಂದರೆ, ಈ ದಾಳಿಯಲ್ಲಿ ಖಮೇನಿ ಅವರ ಜೊತೆಗೆ ಅವರ ಮಗಳು, ಅಳಿಯ ಮತ್ತು ಮೊಮ್ಮಗಳು ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಇರಾನ್ ಮಾಧ್ಯಮಗಳು ವರದಿ ಮಾಡಿವೆ. ಇವರ ಜೊತೆಗೆ ಖಮೇನಿ ಅವರ ಉನ್ನತ ಸಲಹೆಗಾರ ಅಲಿ ಶಮ್ಖಾನಿ, ಇರಾನ್ನ ರಕ್ಷಣಾ ಸಚಿವ ಅಮೀರ್ ನಾಸಿರ್ಜಾದೆ ಮತ್ತು ರೆವಲ್ಯೂಷನರಿ ಗಾರ್ಡ್ಸ್ ಕಮಾಂಡರ್ ಮೊಹಮ್ಮದ್ ಪಾಕ್ಫೌರ್ ಕೂಡ ಹತ್ಯೆಯಾಗಿದ್ದಾರೆ. ಈ ಭೀಕರ ದಾಳಿಯ ಬೆನ್ನಲ್ಲೇ ಇರಾನ್ 40 ದಿನಗಳ ಶೋಕಾಚರಣೆ ಘೋಷಿಸಿದೆ. ಅಲ್ಲದೆ ದೇಶಾದ್ಯಂತ ಇಂಟರ್ನೆಟ್ ಸಂಪರ್ಕವನ್ನು ಸಂಪೂರ್ಣವಾಗಿ ಕಡಿತಗೊಳಿಸಲಾಗಿದೆ. ಸೇನಾ ನೆಲೆಗಳ ಜೊತೆಗೆ ಶಾಲೆಗಳ ಮೇಲೂ ಬಾಂಬ್ ದಾಳಿ. ನಾವು ಕೇವಲ ಸೇನಾ ನೆಲೆಗಳನ್ನಷ್ಟೇ ಟಾರ್ಗೆಟ್ ಮಾಡ್ತಿದ್ದೀವಿ ಎಂದಿದ್ದ ಅಮೆರಿಕ ಮತ್ತು ಇಸ್ರೇಲ್ನ ಬಣ್ಣವು ಈ ಯುದ್ಧದಿಂದ ಬಯಲಾಗಿದೆ. ಇರಾನ್ನ ಮಿನಾಬ್ ನಗರದಲ್ಲಿರುವ ಹೆಣ್ಣು ಮಕ್ಕಳ ಶಾಲೆಯ ಮೇಲೆ ಇಸ್ರೇಲ್ ನಡೆಸಿದ ಭೀಕರ ದಾಳಿಯಲ್ಲಿ 85ಕ್ಕೂ ಹೆಚ್ಚು ಮುಗ್ಧ ಮಕ್ಕಳು ಪ್ರಾಣ ಕಳ್ಕೊಂಡಿದ್ದಾರೆ ಮತ್ತು 63ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಟೆಹ್ರಾನ್ನ ಮತ್ತೊಂದು ಶಾಲೆಯ ಮೇಲೂ ದಾಳಿಯಾಗಿದ್ದು 2 ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ. ಒಟ್ಟಾರೆ ಈ ಜಂಟಿ ದಾಳಿಯಿಂದ ಇರಾನ್ನ 24 ಪ್ರಾಂತ್ಯಗಳಲ್ಲಿ ಬರೋಬ್ಬರಿ 201ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಅಂತ ವರದಿ ಆಗಿದೆ. ಇರಾನ್ನಿಂದ ಭೀಕರ ಪ್ರತಿದಾಳಿ, ಅತ್ಯಂತ ಕ್ರೂರ ಕಾರ್ಯಾಚರಣೆಯ ಶಪಥ. ತಮ್ಮ ಸುಪ್ರೀಂ ಲೀಡರ್ ಸಾವಿನಿಂದ ರೊಚ್ಚಿಗೆದ್ದಿರುವ ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ಅಮೆರಿಕ ಹಾಗೂ ಇಸ್ರೇಲ್ ವಿರುದ್ಧ ಇತಿಹಾಸದಲ್ಲೇ ಅತ್ಯಂತ ಭೀಕರ ಕಾರ್ಯಾಚರಣೆ ಮಾಡೋದಾಗಿ ಶಪಥ ಮಾಡಿವೆ. ಕೇವಲ ಇಸ್ರೇಲ್ ಮೇಲೆ ಮಾತ್ರವಲ್ಲ, ಅಮೆರಿಕದ ಸೇನಾ ನೆಲೆಗಳಿರುವ ಅಬುಧಾಬಿ, ದುಬೈ, ಕತಾರ್, ಬಹ್ರೇನ್ ಮತ್ತು ಸೌದಿ ಅರೇಬಿಯಾ ರಾಜಧಾನಿ ರಿಯಾದ್ ಮೇಲೂ ಕ್ಷಿಪಣಿಗಳ ಮಳೆ ಸುರಿಸಿದೆ. ಈ ಪ್ರತಿದಾಳಿಯ ಬಿಸಿ ದುಬೈನ ಐಷಾರಾಮಿ ಸ್ಥಳಗಳಿಗೂ ತಟ್ಟಿದೆ. ಇರಾನ್ನ ಶಾಹಿದ್ 136 ಕಾಮಿಕಾಜೆ ಡ್ರೋನ್ನಿಂದ ದುಬೈನ ಪ್ರಸಿದ್ಧ ಬುರ್ಜ್ ಖಲೀಫಾ ಕಟ್ಟಡದ ಸಮೀಪದಲ್ಲೇ ಸ್ಫೋಟ ಆಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಬುರ್ಜ್ ಖಲೀಫಾವನ್ನ ಸಂಪೂರ್ಣವಾಗಿ ಖಾಲಿ ಮಾಡಿಸಲಾಗಿದೆ. ದುಬೈನ ಐಷಾರಾಮಿ ದ್ವೀಪ ಫಾಮ್ ಜುಮೇರಾ ಮೇಲೂ ಕ್ಷಿಪಣಿಯ ಅವಶೇಷಗಳು ಬಿದ್ದು ಹೋಟೆಲ್ ಒಂದಕ್ಕೆ ಬೆಂಕಿ ಹೊತ್ತುಕೊಂಡಿದೆ. ಹೋರ್ಮುಜ್ ಜಲಸಂಧಿ ಬಂದ್, ಆರ್ಥಿಕತೆಯ ಜೀವನಾಡಿಯನ್ನೇ ಕಟ್ ಮಾಡಿದ ಇರಾನ್. ಇದರ ಜೊತೆಗೆ ಜಾಗತಿಕ ತೈಲ ಪೂರೈಕೆಯ ಅತ್ಯಂತ ಪ್ರಮುಖ ಮಾರ್ಗವಾದ ಹೋರ್ಮುಜ್ ಜಲಸಂಧಿ ಮೂಲಕ ಯಾವುದೇ ಹಡಗುಗಳು ಹಾದು ಹೋಗುವಂತಿಲ್ಲ ಅಂತ ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ಎಚ್ಚರಿಕೆ ನೀಡಿದೆ. ಈ ಮೂಲಕ ಜಗತ್ತಿನ ಆರ್ಥಿಕತೆಯ ಜೀವನಾಡಿಯನ್ನೇ ಇರಾನ್ ಕಟ್ ಮಾಡಿದೆ. ವಿಶ್ವದೆಲ್ಲೆಡೆ ಹಾಹಾಕಾರ, 100 ವಿಮಾನಗಳ ಸಂಚಾರ ರದ್ದು. ಈ ಭೀಕರ ದಾಳಿಯಿಂದಾಗಿ ಜಾಗತಿಕ ವಿಮಾನಯಾನದಲ್ಲಿ ಭಾರೀ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೇಲೂ ದಾಳಿಯಾಗಿದ್ದು 4 ಗಾಯಗೊಂಡಿದ್ದಾರೆ. ಹೀಗಾಗಿ ಎಲ್ಲ ವಿಮಾನಗಳ ಹಾರಾಟಗಳನ್ನು ಅನಿರ್ದಿಷ್ಟ ಅವಧಿಗೆ ರದ್ದುಗೊಳಿಸಲಾಗಿದೆ. ಭಾರತದ ಇಂಡಿಗೋದ 72, ಏರ್ ಇಂಡಿಯಾ ಎಕ್ಸ್ಪ್ರೆಸ್ನ 55 ಹಾಗೂ ಏರ್ ಇಂಡಿಯಾದ 31 ವಿಮಾನಗಳು ರದ್ದಾಗಿವೆ. ಈ ಯುದ್ಧದ ಹಿನ್ನೆಲೆಯಲ್ಲಿ ಇಸ್ರೇಲ್ ಯುಎಇಯಲ್ಲಿರುವ ಭಾರತೀಯರಿಗೆ ಅನಗತ್ಯವಾಗಿ ಹೊರಬಾರದಂತೆ ಭಾರತೀಯ ರಾಯಭಾರ ಕಚೇರಿ ಎಚ್ಚರಿಕೆ ಕೊಟ್ಟಿದೆ. ಇರಾನ್ ಜನತೆಗೆ ಖಡಕ್ ಸಂದೇಶ ನೀಡಿದ ಟ್ರಂಪ್ ಮತ್ತು ನೆತನ್ಯಾಹು.
ದಾಳಿಯ ಬೆನ್ನಲ್ಲೇ ಪೋಸ್ಟ್ ಮಾಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಖಮೇನಿ ಇತಿಹಾಸದ ಅತ್ಯಂತ ದುಷ್ಟ ವ್ಯಕ್ತಿಗಳಲ್ಲಿ ಒಬ್ಬ. ಆತನ ಸಾವು ಇರಾನ್ ಜನತೆಗೆ ತಮ್ಮ ದೇಶವನ್ನ ಮರಳಿ ಪಡೆಯಲು ಸಿಕ್ಕ ಅತಿ ದೊಡ್ಡ ಅವಕಾಶ. ಮಧ್ಯಪೂರ್ವದಲ್ಲಿ ಶಾಂತಿ ನೆಲೆಸೋವರೆಗೂ ವಾರ ಪೂರ್ತಿ ಈ ಬಾಂಬ್ ದಾಳಿ ನಿರಂತರವಾಗಿ ಮುಂದುವರಿಯಲಿದೆ ಅಂತ ಎಚ್ಚರಿಸಿದ್ದಾರೆ. ಇತ್ತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕೂಡ ವಿಡಿಯೋ ಸಂದೇಶ ನೀಡಿ, ನಾವು ಸರ್ವಾಧಿಕಾರಿ ಖಮೇನಿಯ ಕಾಂಪೌಂಡ್ ಅನ್ನು ಧ್ವಂಸ ಮಾಡಿದ್ದೀವಿ. ಇರಾನ್ ಜನತೆ ಈ ಆಡಳಿತವನ್ನು ಕಿತ್ತೊಗೆಯಲು ಮತ್ತು ನಿಮ್ಮ ಭವಿಷ್ಯವನ್ನು ರೂಪಿಸಲು ಇದು ಸಕಾಲ ಅಂತ ಹೇಳಿದ್ದಾರೆ. ಇಡೀ ಗಲ್ಫ್ಗೆ ಬೆಂಕಿ ಬಿದ್ದರೂ ಒಮಾನ್ ಸೇಫ್ ಆಗಿದ್ದೇಗೆ? ಒಂದೆಡೆ ದುಬೈ, ಕತಾರ್, ಸೌದಿ ಅರೇಬಿಯಾದಲ್ಲಿ ಬಾಂಬ್, ಮಿಸೈಲ್ ಸದ್ದು ಮೊಳಗ್ತಾ ಇದ್ರೆ ಗಲ್ಫ್ನ ಮತ್ತೊಂದು ದೇಶವಾದ ಒಮಾನ್ ಮಾತ್ರ ಶಾಂತವಾಗಿದೆ. ಒಮಾನ್ ದೇಶವನ್ನ ಮಧ್ಯಪೂರ್ವದ ಸ್ವಿಟ್ಜರ್ಲ್ಯಾಂಡ್ ಅಂತಾನೆ ಕರೀತಾರೆ. ಇದು ಅಮೆರಿಕ ಮತ್ತು ಇರಾನ್ ಎರಡೂ ದೇಶಗಳ ಜೊತೆಗೆ ಉತ್ತಮ ಬಾಂಧವ್ಯ ಹೊಂದಿದೆ. ಇದೇ ಕಾರಣಕ್ಕೆ ಇರಾನ್ ಒಮಾನ್ ದೇಶದ ಮೇಲೆ ಯಾವುದೇ ದಾಳಿ ಮಾಡದೆ ಅದನ್ನ ಹೊರಗಿಟ್ಟಿದೆ. ಷೇರುಪೇಟೆ ಚಿನ್ನ ಬೆಳ್ಳಿಯ ಕಥೆ ಏನು? ಹೂಡಿಕೆದಾರರು ಏನು ಮಾಡಬೇಕು? ಯಾವಾಗ ವಿಶ್ವದಲ್ಲಿ ಯುದ್ಧದ ಕಾರ್ಮೋಡ ಕವಿಯುತ್ತೋ ಆಗ ಹೂಡಿಕೆದಾರರು ಸೇಫ್ ಹೆವೆನ್ ಅಂದ್ರೆ ಸುರಕ್ಷಿತ ಹೂಡಿಕೆ ಅಂತ ಕರೆಯಲಾಗುವ ಚಿನ್ನ ಮತ್ತು ಬೆಳ್ಳಿಯ ಮೊರೆ ಹೋಗ್ತಾರೆ. ಇದೇ ಕಾರಣಕ್ಕೆ ಈಗ ಚಿನ್ನ ಮತ್ತು ಬೆಳ್ಳಿ ಬೆಲೆ ಗಗನಮುಖಿಯಾಗಿದೆ. ತಜ್ಞರ ಪ್ರಕಾರ ಶಾರ್ಟ್ ಟರ್ಮ್ನಲ್ಲಿ MCX ಫ್ಯೂಚರ್ಸ್ನಲ್ಲಿ 24 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಮ್ಗೆ ಬರೋಬ್ಬರಿ 1.70 ಲಕ್ಷ ರೂಪಾಯಿ ಮತ್ತು ಬೆಳ್ಳಿ ಕೆಜಿಗೆ 3 ಲಕ್ಷ ರೂಪಾಯಿ ಮುಟ್ಟುವ ಸಾಧ್ಯತೆ ಇದೆ. ಇನ್ನು ಷೇರುಪೇಟೆಯ ಕಥೆ ಕೇಳೋದೇ ಬೇಡ. ಸೋಮವಾರ ಭಾರತೀಯ ಷೇರುಪೇಟೆ ಗ್ಯಾಪ್ ಡೌನ್ನೊಂದಿಗೆ ಓಪನ್ ಆಗೋ ಸಾಧ್ಯತೆ ದಟ್ಟವಾಗಿದೆ. ಶುಕ್ರವಾರವೇ ಸೆನ್ಸೆಕ್ಸ್ 961 ಅಂಕ ಕುಸಿದು 81,287ಕ್ಕೆ ತಲುಪಿದ್ರೆ ನಿಫ್ಟಿ 317 ಪಾಯಿಂಟ್ಸ್ ಕುಸಿದು 25,178ರಲ್ಲಿ ಕ್ಲೋಸ್ ಆಗಿತ್ತು. ಮಾರುಕಟ್ಟೆ ತಜ್ಞರ ಪ್ರಕಾರ ಮುಂದಿನ ಕೆಲವು ದಿನಗಳ ಕಾಲ ಷೇರುಪೇಟೆ ಭಾರೀ ಏರಿಳಿತದಿಂದ ಕೂಡಿರಲಿದೆ. ಕಚ್ಚಾ ತೈಲದ ಬೆಲೆ ಏನಾದರೂ ಬ್ಯಾರೆಲ್ಗೆ $80 ದಾಟಿದ್ರೆ ಅದು ಮಾರುಕಟ್ಟೆಗೆ ಮತ್ತಷ್ಟು ಪೆಟ್ಟು ನೀಡಲಿದೆ. ಹೀಗಾಗಿ ಹೂಡಿಕೆದಾರರು ಗಾಬರಿಯಾಗಿ ತಮ್ಮ ಷೇರುಗಳನ್ನು ಮಾರಾಟ ಮಾಡಬಾರದು. ಬದಲಾಗಿ ಉತ್ತಮ ಕಂಪನಿಯ ಷೇರುಗಳು ಅಗ್ಗದ ಬೆಲೆಗೆ ಸಿಕ್ಕಾಗ ದೀರ್ಘಾವಧಿಯ ದೃಷ್ಟಿಯಿಂದ ಖರೀದಿಸುವಂತೆ ತಜ್ಞರು ಸಲಹೆ ನೀಡಿದ್ದಾರೆ. ಒಟ್ಟಿನಲ್ಲಿ ಮಧ್ಯಪ್ರಾಚ್ಯದಲ್ಲಿ ಶುರುವಾಗಿರುವ ಈ ಕಾಳಗ ಇಡೀ ವಿಶ್ವದ ಆರ್ಥಿಕತೆಯನ್ನೇ ಬುಡಮೇಲು ಮಾಡೋ ಹಂತಕ್ಕೆ ತಲುಪಿದೆ. ಇರಾನ್ನ 35 ವರ್ಷಗಳ ನಾಯಕನ ಹತ್ಯೆಯೊಂದಿಗೆ ಈ ಯುದ್ಧ ಮತ್ತಷ್ಟು ವಿಕೋಪಕ್ಕೆ ಹೋಗೋದು ಖಚಿತ ಆಗಿದೆ. ಸ್ನೇಹಿತರೆ, ಇರಾನ್ ಮತ್ತು ಇಸ್ರೇಲ್ ನಡುವಿನ ಈ ಯುದ್ಧ 3ನೇ ಮಹಾಯುದ್ಧಕ್ಕೆ ನಾಂದಿ ಹಾಡಲಿದೆಯಾ? ಇದರಿಂದ ನಮ್ಮ ಭಾರತದ ಆರ್ಥಿಕತೆಗೆ ಹೊಡೆತ ಬೀಳಲಿದೆಯಾ? ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.